ನಮಸ್ಕಾರ ಸ್ವಾಮಿ. ಶೇಷಗಿರಿಯವರೇ, ನಿಮಗೆ 2300 ರೂಪಾಯಿನ 100 ದಿನಗಳ ಕಾಲ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ? 100 ದಿನ ಎಂತಕ್ಕೆ? ಬರ 20 ದಿವಸ ಕೊಡಿ ಸಾಕು, ನಾ ಲಾಭ ಮಾಡಿ ತೋರಿಸ್ತೆ. ಮಹಾಸ್ವಾಮಿ, 2018 ಜನವರಿ 15 ಆವತ್ತು ಅಮರ್ ಸಿಂಗ್ ಕಂಪನಿ 1 ಶೇರ್ ಮುಖಬೆಲೆ ಬರೀ 12 ರೂಪಾಯಿಗೆ ಇಳಿದಿತ್ತು. ಈ 2300 ರೂಪಾಯಿ ಇದ್ದಿದ್ರೆ ನಾನು ಅವತ್ತು 191 ಶೇರ್ ಖರೀದಿ ಮಾಡ್ತಿದ್ದೆ. ಹಂಗೆ 20 ದಿವಸ ಬಿಟ್ಟು ಅಂದ್ರೆ 2018 ಫೆಬ್ರವರಿ 5 ಆವತ್ತು ಅದೇ ಕಂಪನಿದು 1 ಶೇರ್ ಮುಖಬೆಲೆ 120 ರೂಪಾಯಿಗೆ ಏರಿತ್ತು. ನಾನು 191 ಶೇರ್ನ ಸೇಲ್ ಮಾಡ್ತಿದ್ದೆ. ಆವತ್ತು ನನಗೆ 22,900 ರೂಪಾಯಿ ಲಾಭ ಬರ್ತಿತ್ತು. ಅದಕ್ಕೆ ಈಗ ಹೇಳ್ತೆ ಕೇಳಿ, ಶೇರ್ ಶೇಷಗಿರಿ ಅಂದ್ರೆ ಲೆಕ್ಕಾಚಾರ, ಲೆಕ್ಕಾಚಾರ ಅಂದ್ರೆ ಶೇರ್ ಶೇಷಗಿರಿ. ಹೌದಲ್ಲ ಮರಯ್ಯ, ನಾನು ಸ್ವಲ್ಪ ಶೇರಿಗೆ ದುಡ್ಡು ಹಾಕಿದ್ರೆ ಇವತ್ತು ನನ್ನ ಸ್ವಂತ ದುಡ್ಡೆಲ್ಲ ಸೇತುವೆ ಕಟ್ಬೋದಿತ್ತು ಶಂಕರ. ಅಂದ್ರೆ ಹಣ ಕಟ್ಟಾಗಿ 32ನೇ ದಿನಕ್ಕೆ 2300 ರೂಪಾಯಿ 1,24,068 ರೂಪಾಯಿ ಆಗ್ತಿತ್ತಲ್ವಾ ಶೇಷಗಿರಿ ಅವರೇ? ಖಂಡಿತ ಹೌದು, ಒಳ್ಳೆ ಅದ್ರಲ್ಲಿ ಅನುಮಾನನೇ ಇಲ್ಲ. ದಟ್ಸ್ ಆಲ್ ಯೋರ್ ಆನರ್. ಈಗ ನೀವೇನು ಹೇಳ್ತೀರ ರವಿಕುಮಾರ್? ಯುವರ್ ಆನರ್, ಸಿಗರೇಟ್ ಸೇದೋದನ್ನ ಬಿಟ್ಟಿದ್ರೆ ಬೆನ್ಸ್ ಕಾರ್ ತಗೋತಿದ್ದೆ, ಹೆಂಡ ಕುಡಿಯೋದನ್ನ ಬಿಟ್ಟಿದ್ರೆ ನಾನು ಫೆರಾರಿ ಕಾರ್ ತಗೋತಿದ್ದೆ ಅನ್ನೋ ವಾಟ್ಸಪ್ ಜೋಕ್ ತರ ಇದೆ. ಶೇರ್ ಮಾರ್ಕೆಟ್ ಅನ್ನ ಸಂಪಾದನೆ ಮಾರ್ಗ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ. ದಟ್ಸ್ ಆಲ್ ಯುವರ್ ಆನರ್. ಇಂದಿನ ನ್ಯಾಯಾಲಯದ ಸಮಯ ಮುಗಿಯುತ್ತಿರುವುದರಿಂದ ಈ ವಿಚಾರಣೆಯನ್ನ 16ಕ್ಕೆ ಮುಂದೂಡಲಾಗಿದೆ. ಮೇಡಮ್, ನಾನು ಅವತ್ತು ಹೇಳಿದ್ನಲ್ಲ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಒಂದಿಷ್ಟು ವಿಷಯ ಕಲೆಕ್ಟ್ ಮಾಡಿದ್ದೀನಿ. ಕೋರ್ಟ್ ಪ್ರೊಡ್ಯೂಸ್ ಮಾಡಿದರೆ ನಿಮಗೆ ಕೇಸಿಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಮೇಡಮ್. ಬನ್ನಿ ಹೋಗೋಣ. ಮ್ಯಾಚಿಂಗ್ ಬ್ಲೌಸ್ ಎಲ್ಲಿ ತಗೊಂಡ್ರಿ? ಚೆನ್ನಾಗಿ. ಸತೀಶ್, ಹಾಂ ಸರ್. ಕೇಸ್ ಎಲ್ಲಿವರೆಗೂ ಬಂತು? ಡೌಟೇ ಬೇಡ ಸರ್, ನಮ್ಮ ಕಡೆನೇ ಆಗುತ್ತೆ. ಡೌಟೇ ಬೇಡ ಅನ್ನೋದನ್ನ ಇಷ್ಟೊಂದು ಡೌಟಲ್ಲಿ ಹೇಳ್ತಾ ಇದಿರಲ್ರಿ. ನೋಡಿ, ಈ ಕೇಸ್ನ ನಾವು ಗೆಲ್ಲೇಬೇಕು. ಸರಿ ಸರ್. ಒಂದ್ ವೇಳೆ ಸೋತ್ರೆ ಈಗಾಗಲೇ ನಮ್ಮ ಬ್ಯಾಂಕಿನ ಶೇರ್ಸು ನೆಗೆಟಿವ್ ಅಲ್ಲಿ ಓಡ್ತಾ ಇದೆ. ಆಮೇಲೆ ಮುಚ್ಕೊಂಡು ಹೋಗ್ಬೇಕಾಗತ್ತಷ್ಟೇ. ಹೋಗಿ ಕೆಲಸ ನೋಡ್ರಿ. ಸರಿ ಸರ್. ನೋಡು, ಬರೇ ಜುಜುಬಿ 2,300 ರೂಪಾಯಿಗೆ ಬೇಕಾಗಿ ಕೇಸ್ ಹಾಕಿದ್ಯಲ್ಲ, ನನ್ನ ಡ್ರೈವರ್ ಸಂಬಳನೇ ದಿನಕ್ಕೆ 500 ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಕೇಳಿದಿದ್ರೆ ನಾನೇ ಸುಮ್ಮನೆ ಒಂದು 5,000 ರೂಪಾಯಿ ಕೊಟ್ಬಿಡ್ತಾ ಇದ್ದೆ. ಅಲ್ಲ ಸರ್, ಅದು ಇಲ್ಲಿ ನೋಡು, ಸೋಲೋದು ಗೆಲ್ಲೋದೆಲ್ಲ ಬಿಟ್ಬಿಡು. ಹಾ ಆ ಕೋರ್ಟ್ನವ್ರು ಕೊಡೋ ಪರಿಹಾರ ಇದೆಯಲ್ಲ, 3,000ನೋ 4,000ನೋ ಅದನ್ನ ತಗೊಂಡ್ಬಿಡು. ಬಾರಲ್ಲಾದ್ರೂ ಹಾಕು, ಶೇರಲ್ಲಾದ್ರೂ ಹಾಕು. ಏನಂತೀಯ? ಸರಿ ಸರ್. ಗುಡ್ ಗುಡ್. ಸರ್, ಒಂದು 10 ರೂಪಾಯಿ ಇದೆಯಾ? ಯಾಕೆ? ನೋಡಿದ್ರಾ, 10 ರೂಪಾಯಿ ಆಗಲಿ 1,000 ರೂಪಾಯಿ ಆಗಲಿ ಕಷ್ಟಪಟ್ಟು ದುಡ್ದಾಗ ಮೊದಲನೇ ಪ್ರಶ್ನೆ ಬರೋದೇ ಯಾಕೆ ಅಂತ. ಅದನ್ನೇ ನಾನು ಬ್ಯಾಂಕ್ ಅವ್ರ ಹತ್ರ ಕೇಳ್ತಾ ಇರೋದು. ನಾಳೆ ಕೋರ್ಟಲ್ಲಿ ಸಿಗ್ತೀನಿ. ಯುರ್ ಆನರ್,